ನಮಸ್ಕಾರ ವೀಕ್ಷಕರೇ. ಭಕ್ತಿ, ಕರುಣೆ ಮತ್ತು ಮಾತೃ ಪಿತೃ ಸೇವೆಯ ಮಹತ್ವವನ್ನು ಜಗತ್ತಿಗೆ ಸಾರಿದ ದೈವವೆಂದರೆ ಪಾಂಡುರಂಗ ವಿಠಲ. ಭಕ್ತರ ನಂಬಿಕೆಯ ಪ್ರಕಾರ ಪಾಂಡುರಂಗ ವಿಠಲ ಬೇರೆ ಯಾರೂ ಅಲ್ಲ, ದ್ವಾಪರ ಯುಗದ ಶ್ರೀಕೃಷ್ಣನೇ. ವಿಠಲ ಎಂಬ ಹೆಸರಿನ ಅರ್ಥವು ಅತ್ಯಂತ ವಿಶೇಷವಾಗಿದೆ. ಅಜ್ಞಾನವನ್ನ ದೂರ ಮಾಡಿ ಭಕ್ತರನ್ನ ತನ್ನ ಕರುಣೆಯಲ್ಲಿ ಸ್ವೀಕರಿಸುವವನೇ ವಿಠಲ. ಪಾಂಡುರಂಗ ಎಂದರೆ ಪಂಢರೀಪುರದಲ್ಲಿ ನೆಲೆಸಿರುವ ಪರಮಾತ್ಮ. ವಿಠೋಬಾ ಎಂದರೆ ಇಟ್ಟಿಗೆಯ ಮೇಲೆ ನಿಂತಿರುವ ತಂದೆ ಎಂಬ ಅರ್ಥವನ್ನ ಹೊಂದಿದೆ. ಇದೀಗ ವಿಠಲನ ಅವತಾರದ ಹಿಂದೆ ಇರುವ ಪ್ರಸಿದ್ಧ ಪೌರಾಣಿಕ ಕಥೆಯನ್ನ ನೋಡೋಣ. ಪದ್ಮಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತೆ ಪುಂಡಲೀಕ ಎಂಬ ಮಹಾನ್ ಮಾತೃ ಪಿತೃ ಭಕ್ತ ತನ್ನ ಜೀವನವನ್ನೇ ತಂದೆ ತಾಯಿಯ ಸೇವೆಗೆ ಅರ್ಪಿಸಿದ್ದನು. ಅವನ ಭಕ್ತಿಯನ್ನ ಪರೀಕ್ಷಿಸಲು ಸ್ವತಃ ಶ್ರೀಕೃಷ್ಣನು ದ್ವಾರಕೆಯಿಂದ ಪಂಢರೀಪುರಕ್ಕೆ ಬಂದನು. ಆ ಸಮಯದಲ್ಲಿ ಪುಂಡಲೀಕ ತನ್ನ ತಂದೆ ತಾಯಿಯ ಪಾದ ಸೇವೆ ಮಾಡುತ್ತಿದ್ದನು. ಭಗವಂತ ಬಂದಿದ್ದರೂ ಮೊದಲು ಪೋಷಕರ ಸೇವೆಯನ್ನೇ ಶ್ರೇಷ್ಠವೆಂದು ಭಾವಿಸಿದ ಪುಂಡಲೀಕ ಹತ್ತಿರದಲ್ಲಿದ್ದ ಒಂದು ಇಟ್ಟಿಗೆಯನ್ನು ಕೃಷ್ಣನ ಕಡೆಗೆ ಎಸೆದು, ಭಗವಂತ, ದಯವಿಟ್ಟು ಇದರ ಮೇಲೆ ನಿಂತು ಸ್ವಲ್ಪ ಕಾಯಿರಿ ಎಂದು ವಿನಂತಿಸಿಕೊಂಡನು. ಭಕ್ತನ ಮಾತಿಗೆ ಮಣಿದ ಶ್ರೀಕೃಷ್ಣನು ಆ ಇಟ್ಟಿಗೆಯ ಮೇಲೆಯೇ ಸೊಂಟದ ಮೇಲೆ ಎರಡೂ ಕೈಗಳನ್ನು ಇಟ್ಟು ನಿಂತನು. ಆ ದಿವ್ಯ ರೂಪವೇ ಇಂದು ಪಾಂಡುರಂಗ ವಿಠಲ ಎಂದು ಕೋಟ್ಯಾಂತರ ಭಕ್ತರು ಆರಾಧಿಸುತ್ತಿದ್ದಾರೆ. ಈ ಭಂಗಿಯು ನನ್ನ ಭಕ್ತರ ಬದುಕಿನ ಕಷ್ಟಗಳು ದೊಡ್ಡದಲ್ಲ, ನಾನು ನಿಮ್ಮೊಂದಿಗಿದ್ದೇನೆ ಎಂಬ ಅಭಯದ ಸಂಕೇತವನ್ನ ಸಾರುತ್ತದೆ. ಇನ್ನೊಂದು ಪೌರಾಣಿಕ ಕಥೆಯ ಪ್ರಕಾರ ಶ್ರೀಕೃಷ್ಣನು ರುಕ್ಮಿಣಿ ದೇವಿಯಿಂದ ದೂರವಾಗಿ ಭೀಮಾ ನದಿಯ ತೀರದ ದಂಡೀರವನಕ್ಕೆ ಬಂದನು. ನಂತರ ರುಕ್ಮಿಣಿಯು ಅಲ್ಲಿಗೆ ಬಂದು ಕೃಷ್ಣನೊಂದಿಗೆ ನೆಲೆಸಿದಳು. ಆದ್ದರಿಂದಲೇ ಪಂಢರೀಪುರದಲ್ಲಿ ರುಕ್ಮಿಣಿಯನ್ನು ರಖುಮಾಯಿ ಎಂದು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಸ್ಕಂದ ಪುರಾಣದಲ್ಲಿ ಪಂಢರೀಪುರವನ್ನ ಭೂವೈಕುಂಠ ಎಂದು ವರ್ಣಿಸಲಾಗಿದೆ. ಅಲ್ಲಿನ ಭೀಮಾ ನದಿಯನ್ನು ಚಂದ್ರಭಾಗ ಎಂದು ಕರೆಯಲಾಗುತ್ತದೆ. ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಎಂಬುದು ಭಕ್ತರ ನಂಬಿಕೆ. ವಿಠಲನು ವೈಷ್ಣವರಿಗೆ ಮಾತ್ರವಲ್ಲ, ಶೈವರಿಗೂ ಆರಾಧ್ಯ ದೈವ. ಅವನ ದಿವ್ಯ ರೂಪದಲ್ಲಿ ಹರಿಹರರ ಐಕ್ಯತೆಯ ಸಂಕೇತವಿದೆ ಎಂದು ಹೇಳಲಾಗುತ್ತದೆ. ಇದೇ ಕಾರಣಕ್ಕೆ ಸಂತ ಜ್ಞಾನೇಶ್ವರ, ಸಂತ ತುಕಾರಾಮ, ಸಂತ ನಾಮದೇವ ಹಾಗೂ ಕರ್ನಾಟಕದ ಶ್ರೇಷ್ಠ ಭಕ್ತ ಪುರಂದರದಾಸರು ಸೇರಿದಂತೆ ಅನೇಕ ಸಂತರು ವಿಠಲನನ್ನ ತಮ್ಮ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡು ಅಭಂಗಗಳು ಮತ್ತು ಕೀರ್ತನೆಗಳನ್ನು ರಚಿಸಿ ಭಕ್ತಿಯ ಸಂದೇಶವನ್ನ ಜಗತ್ತಿನಾದ್ಯಂತ ಹರಡಿದರು. ಇದು ಪಾಂಡುರಂಗ ವಿಠಲನ ಭಕ್ತಿ, ಕರುಣೆ ಮತ್ತು ಮಾತೃಪಿತೃ ಸೇವೆಯ ಮಹಿಮೆಯನ್ನ ಸಾರುವ ದಿವ್ಯ ಕಥೆ. ಇದೇ ರೀತಿಯ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ಧನ್ಯವಾದಗಳು.